ಗುಂಟೆ ಲೆಕ್ಕದಲ್ಲಿ ಜಾಗ ಬೇಕು, ಅದು ಕಡಿಮೆ ಬೆಲೆಯಲ್ಲಿ ಬೇಕು. ನಮ್ಮ RV ಫಾರ್ಮ್ಸ್ಗೆ ಬನ್ನಿ, ಜಸ್ಟ್ 699 per square feet ಅಲ್ಲಿ ಜಾಗ ಖರೀದಿ ಮಾಡಿ. ಈ ಪ್ರಾಪರ್ಟಿ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕಾ? ಅಸೆಟ್ ಫ್ಲೋರ್ ಪ್ರಾಪರ್ಟಿಯ ಮ್ಯಾನೇಜರ್ ಆದಂತಹ ನಮ್ಮ ವಿನಯ್ ಸರ್ ಇದ್ದಾರೆ, ಬನ್ನಿ ತಿಳಿಸ್ಕೊಡ್ತಾರೆ. ಹಾಯ್ ಪುಷ್ಪರಾಜ್. ಸರ್, ಈ ಪ್ರಾಪರ್ಟಿ ಬಗ್ಗೆ ನಮ್ಮ ಜನರಿಗೆ ಮೋರ್ ಇನ್ಫಾರ್ಮೇಶನ್ ಕೊಡ್ಬೋದಾ ನೀವು? ಖಂಡಿತವಾಗ್ಲೂ ಪುಷ್ಪರಾಜ್. ನಮ್ಮ ಪ್ರಾಪರ್ಟಿ ಬಂದ್ಬಿಟ್ಟು ಟೋಟಲ್ 200 acres ಇರೋದು. 200 acres ಅಲ್ಲಿ ನಾವು ಸದ್ಯಕ್ಕೆ ಡೆವಲಪ್ಮೆಂಟ್ ಮಾಡಿರೋದು 20 acres ಫಾರ್ಮ್ ಲ್ಯಾಂಡ್. ಇದು ಬಂದ್ಬಿಟ್ಟು ಪ್ಯೂರ್ಲಿ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್. ಓಕೆನಾ? ಈ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಎಷ್ಟು ಪ್ಲಾಟ್ಸ್ ಇದೆ, ಯಾವ್ಯಾವ ತರ ಡೈಮೆನ್ಷನ್ ಇದೆ ಸರ್? ಸೊ ಟೋಟಲ್ ಆಗಿ 20 ಎಕರೆಯಲ್ಲಿ ಟೋಟಲ್ 94 ಪ್ಲಾಟ್ಸ್ ಇದೆ ನಮ್ಮ ಹತ್ರ. ಡೈಮೆನ್ಷನ್ ಅಂತ ಬಂದ್ರೆ ನಿಮಗೆ 6000 ಸ್ಕ್ವೇರ್ ಫೀಟ್ ಇಂದ ಅಪ್ ಟು 13,000 ಸ್ಕ್ವೇರ್ ಫೀಟ್ ವರೆಗೂ ಸಿಗುತ್ತೆ. ಈ ಫಾರ್ಮ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಇನ್ಕಮ್ ಏನ್ ಸಿಗುತ್ತೆ ನಮಗೆ? 42 lakhs rupees ಕೊಟ್ಟು ಪರ್ಚೇಸ್ ಮಾಡೋದ್ರಿಂದ ಪ್ರಾಪರ್ಟಿ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಲ್ಟಿಪಲ್ ಇನ್ಕಮ್ ರಿಟರ್ನ್ಸ್ ಬರುತ್ತೆ. ಸರ್, ಯಾವ ತರ ಸರ್ ಅದು? ಯಾವ ತರ ಅಂತ ನಾನು ಹೇಳ್ತೀನಿ ನಿಮ್ಗೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ ಮಾಡಿದೀವಿ ನಾವು. ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಅಮ್ಯುನಿಟೀಸ್ ಕೊಡ್ತಾ ಇರೋದು. ಪಾರ್ಟ್ ಸಿ ಬಂದ್ಬಿಟ್ಟು ನಾವು ಫಾರ್ಮ್ ಮಾಡ್ತಾ ಇರೋದು. ಅಂದ್ರೆ ನಿಮ್ಗೆ ಹಸು ಸಾಗಾಣಿಕೆ ಆಗಿರ್ಬೋದು, ಕುರಿ ಸಾಗಾಣಿಕೆ ಅಂಡ್ ಮೀನು ಸಾಗಾಣಿಕೆ. ಫಾರ್ಮ್ ಬಗ್ಗೆ ಹೇಳಿದ್ರಲ್ಲ, ಆ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಡಿ ಸರ್. ಹಸು ಸಾಗಾಣಿಕೆ ಬರುತ್ತೆ, ಪ್ಲಸ್ ಮೇಕೆ ಸಾಗಾಣಿಕೆ, ಇನ್ನೊಂದು ಬಂದ್ಬಿಟ್ಟು ಮೀನ್ ಸಾಗಾಣಿಕೆ ಅಂತ. ಯಾರೆಲ್ಲ ನಮ್ಮ ಲೇಔಟ್ ಅಲ್ಲಿ ಮಿನಿಮಮ್ 6000 ಸ್ಕ್ವೇರ್ ಫೀಟ್ ಜಾಗನ ತಗೊಳ್ತಾರೆ, ಆ ಒಂದು ಪ್ರತಿಯೊಂದು ಪ್ಲಾಟ್ಗೂ 2 ಹಸು, 2 ಮೇಕೆ, 100 ಮೀನುಗಳನ್ನ ನಾವು ಕೊಡ್ತೇವೆ. ನೀವೇ ಕೊಡ್ತಾ ಇದ್ದೀರಾ? ಹೌದು, ಕಂಪ್ನಿ ಕಡೆಯಿಂದ ನಿಮ್ಗೆ 2 ಹಸು, 2 ಮೇಕೆ, 100 ಮೀನುಗಳನ್ನ ಕೊಡ್ತೀವಿ. ಇದು ಬಂದ್ಬಿಟ್ಟು ಟೋಟಲ್ 1.31 ಗುಂಟಾಸ್ ಅಲ್ಲಿ ಜಾಗನ ಬಿಟ್ಟಿರೋದು. ಅಂದ್ರೆ ಫ್ಯೂಚರ್ ಅಲ್ಲಿ 200 ಹಸುಗಳು, 200 ಮೇಕೆಗಳು ಅಂಡ್ 10,000 ಮೀನುಗಳನ್ನ ಇಲ್ಲಿ ನಾವು ಸಾಗಾಣಿಕೆ ಮಾಡಬಹುದು. ಸೊ ಈ 3 ಸೋರ್ಸ್ ಅಂದ್ರೆ ಕೌ ಫಾರ್ಮ್ ಅಂಡ್ ಗೋಟ್ ಫಾರ್ಮ್ ಅಂಡ್ ಫಿಶ್ ಫಾರ್ಮ್ ಅಂತ ನಾವು ಹೇಳ್ತಾ ಇದೀವಿ. ಈ 3 ಫಾರ್ಮ್ಸ್ ಇಂದ ನೀವು ಮಂತ್ಲಿಗೆ ಏನಿಲ್ಲ ಅಂತಂದ್ರೆ ಮಿನಿಮಮ್ 15K ಇಂದ 20K ವರ್ಗುನು ಅರ್ನಿಂಗ್ಸ್ ಮಾಡಬಹುದು. ಆಲ್ಮೋಸ್ಟ್ ನಿಮಗೆ ಬೆಂಗಳೂರಿಗೆ ಗೊತ್ತಿದೆ ಪೊಲ್ಯೂಷನ್ ಟ್ರಾಫಿಕ್ ಯಾವ ತರ ಇದೆ ಅಂತ. ಆಯ್ತಾ, ಪ್ರತಿಯೊಬ್ಬರು ಈಗ ನೀವು ಎಂಪ್ಲಾಯ್ಸ್ಗಳಾಗಿರ್ಬೋದು, ಆಯ್ತಾ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಇಲ್ಲ ಫಾರಿನರ್ಸ್ ಆಗಿರ್ಬೋದು, ಅವರೆಲ್ಲ ಡೈಲಿ ವಿಸಿಟ್ ಮಾಡಕ್ ಆಗಲ್ಲ. ಸೊ ವೀಕ್ಲಿ ಒನ್ಸ್, ಮಂತ್ಲಿ ಒನ್ಸ್ ಅವ್ರು ಏನಾದ್ರು ವಿಸಿಟ್ ಮಾಡಿಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಾರ ಅಂತಂದ್ರೆ ಆಲ್ಮೋಸ್ಟ್ ಈ ಪಾರ್ಟ್ ಎ, ಪಾರ್ಟ್ ಬಿ ಅಮ್ಯುನಿಟೀಸ್ ಕೊಡ್ತಾ ಇರೋದು. ಸೊ ಪಾರ್ಟ್ ಎ ಬಂದ್ಬಿಟ್ಟು ಮೇಜರ್ ಆಗಿ ಅದರಲ್ಲಿ ಟೋಟಲ್ ನಾನು 1/2 acres ಅಲ್ಲಿ ನಾವು ಕೊಡ್ತಾ ಇರೋದು. ಇದು ಕ್ಲಬ್ ಹೌಸ್ ಕಾನ್ಸೆಪ್ಟ್. ಕ್ಲಬ್ ಹೌಸ್ ಒಳಗಡೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಇಂಡೋರ್ ಗೇಮ್ಸ್ ಬರುತ್ತೆ, ಅಂಡ್ ಕಿಚನ್ ಬರುತ್ತೆ, ಮಲ್ಟಿಪರ್ಪಸ್ ಹಾಲ್, ಓಪನ್ ಸ್ಟೇಜ್ ಬರುತ್ತೆ. ಇದು ಓಪನ್ ಸ್ಟೇಜ್ ಅಂತಂದ್ರೆ ನಿಮ್ಗೆ ನೇಮಿಂಗ್ ಸೆರೆಮನಿ ಆಗಿರ್ಬೋದು, ಬರ್ಡೇ ಸೆಲೆಬ್ರೇಷನ್ಸ್ ಗಳಾಗಿರ್ಬೋದು, ಕಂಪ್ಲೀಟ್ಲಿ ನೀವು ಫ್ಯಾಮಿಲಿ ಪರ್ಪಸ್ ಗೆ ಯೂಸ್ ಮಾಡ್ಕೊಳ್ಬಹುದು. ಸಿ ಆಯ್ತು, ಪಾರ್ಟ್ ಎ ಆಯ್ತು. ಪಾರ್ಟ್ ಬಿ ಏನ್ ಸಿಗುತ್ತೆ? ಪಾರ್ಟ್ ಬಿ ಅಂತ ಬಂದ್ರೆ ನಿಮ್ಗೆ ಸೈಕ್ಲಿಂಗ್ ಅಂಡ್ ಜಾಗಿಂಗ್ ಟ್ರ್ಯಾಕ್ ಕೊಡ್ತಾ ಇದೀವಿ, ಮಲ್ಟಿಪರ್ಪಸ್ ಸ್ಪೋರ್ಟ್, ಕಿಡ್ಸ್ ಅಂಡ್ ಫಿಟ್ ಅಂಡ್ ಬಾಕ್ಸ್ ಕ್ರಿಕೆಟ್, ಆಂಪಿ ಥಿಯೇಟರ್, ಯೋಗಾ ಡೆಕ್ ಅಂಡ್ ಪಿಕ್ನಿಕ್ ಅಂತ ಆಲ್ಮೋಸ್ಟ್ ಇದೇ ತರ ನಿಮ್ಗೆ 31+ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಇಷ್ಟು ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದೀರಾ? ಹೌದು. ಈಗ ಏನ್ ನೋಡ್ತೀರಾ, ಇದು ಬಂದ್ಬಿಟ್ಟು ಗೆಸ್ಟ್ ಹೌಸ್. ಸೊ ಆ ಕಡೆ ಏನಿದೆ ಅದು ನಿಮ್ಗೆ ಸ್ವಿಮ್ಮಿಂಗ್ ಪೂಲ್. ಆಲ್ಮೋಸ್ಟ್ ಇದು 13,000 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಒಂದು ಸ್ವಿಮ್ಮಿಂಗ್ ಪೂಲ್ ಪ್ಲಸ್ ಒಂದು ಗೆಸ್ಟ್ ಹೌಸ್ ತರ ಮಾಡಿದೀವಿ. ಸೊ ಇದೇ ತರ ನಿಮ್ಗೆ ಫ್ರೀ ಸೇಲ್ಸ್ ಆಗಿ ಫ್ಯೂಚರ್ ಅಲ್ಲಿ ಬೇಕಾದ್ರೆ ಮಾಡ್ಕೊಳ್ಬಹುದು. ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಟ್ರೆ, ಅಮ್ಯುನಿಟೀಸ್ ಬಗ್ಗೆ ತಿಳ್ಕೊಟ್ರೆ, ಇವಾಗ ಕನೆಕ್ಟಿವಿಟಿ ಬಗ್ಗೆ ಹೇಳಿ ಸರ್. ಕನೆಕ್ಟಿವಿಟಿ ಅಂತ ಬಂದ್ರೆ ನಮಗೆ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರದಲ್ಲಿ ಗೌರಿಬಿದನೂರು, ಎಕ್ಸಾಕ್ಟ್ಲಿ ಲೊಕೇಶನ್ ಹಿಂದೂಪುರ ಟೌನ್ ನಮ್ಮ ಪ್ರಾಜೆಕ್ಟ್ ಇರೋದು. ಹಿಂದೂಪುರ ಟೌನ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮಗೆ? 5 to 10 minutes ಅಲ್ಲಿ ಲೇಔಟ್ ನ ರೀಚ್ ಆಗ್ತೀವಿ ನಾವು. ಫಾರ್ಮ್ ಹೌಸ್ ರೀಚ್ ಆಗ್ತೀವಿ. ಈ ಲೇಔಟ್ ಗೆ ಎಕ್ಸಾಕ್ಟ್ ಕೋಟ್ ಮಾಡಿರೋ ಪ್ರೈಸ್ ಎಷ್ಟು ಸರ್ ನೀವು? ಆಕ್ಚುಲ್ ಪ್ರೈಸ್ ಇರುವಂತದ್ದು 999 rupees per square feet. ಇದೇ 3ನೇ ತಾರೀಕು ಮೇಗೆ ಲಾಂಚ್ ಮಾಡ್ತಾ ಇದೀವಿ. ಅವತ್ತು ನಾವು ಕೋಟ್ ಮಾಡ್ತಿರೋದು 699 rupees per square feet. ಓಕೆ, ಇದೇ ನೆಕ್ಸ್ಟ್ ಮಂತ್ ಮೇಗೆ 3rd ವಿಸಿಟ್ ಮಾಡಿದ್ರೆ 699 per square feet ಸೇಲ್ ಮಾಡ್ಕೊಡ್ತೀವಿ. 699 rupees ಕೊಡ್ತೀವಿ. ಆಲ್ಮೋಸ್ಟ್ 6000 ಸ್ಕ್ವೇರ್ ಫೀಟ್ ಇರೋದ್ರಿಂದ ನಿಮ್ಗೆ 32 lakhs ವರೆಗೂ ಬರುತ್ತೆ. ಓಕೆ, ನಾವು ಪ್ರಾಪರ್ಟಿ ಬೈ ಮಾಡ್ಬೇಕಂದ್ರೆ ಬುಕಿಂಗ್ ಪ್ರೊಸೆಸ್ ಹೆಂಗಿರುತ್ತೆ ಸರ್? ಪ್ರಾಪರ್ಟಿ ಬಂದ್ಬಿಟ್ಟು ಅವ್ರ ಫ್ಯಾಮಿಲಿ ಜೊತೆ ನೋಡ್ತಾರೆ. ಇಷ್ಟ ಆಯ್ತು ಅಂದ್ರೆ 1 lakh rupees ಕೊಟ್ಬಿಟ್ಟು ಬುಕಿಂಗ್ ಮಾಡ್ಕೋಬೇಕು. ಅವ್ರು ಪರ್ಟಿಕ್ಯುಲರ್ ಯಾವ ಪ್ಲಾಟ್ ಚೂಸ್ ಮಾಡಿದ್ರೆ ಅದನ್ನ ಬುಕ್ ಮಾಡ್ಕೋಬೇಕು. ನಾವು ಇಮಿಡಿಯೇಟ್ ಆಗಿ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಅಪ್ ಟು 30 years ವರೆಗೂ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ಅವ್ರಿಗೆ ಗೊತ್ತಿರೋ ಲಾಯರ್ ಹತ್ರ 10 days ಟೈಮ್ ತಗೊಂಡು ಅವ್ರು ಚೆಕ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬಹುದು. ಆಫ್ಟರ್ ದಟ್ 42 lakh rupees ಅವ್ರಿಗೆ ಪೇ ಮಾಡಕ್ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ 50% ಡೌನ್ ಪೇಮೆಂಟ್ ಮಾಡಬೇಕು. ಅದ್ರ ಮೇಲೆ ಅಗ್ರಿಮೆಂಟ್ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತೀವಿ. 12 months ವರೆಗೂ ಟೈಮ್ ಕೊಡ್ತೀವಿ ಅವ್ರಿಗೆ. ಆ 12 months ಒಳಗಡೆ ಅವರು ರಿಮೈನಿಂಗ್ ಸೆಟಲ್ಮೆಂಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಕಸ್ಟಮರ್ ಸೈಟ್ ವಿಸಿಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಸೊ ಅಂತವ್ರಿಗೆ ಏನ್ ಫೆಸಿಲಿಟಿ ಕೊಡ್ತಾ ಇದೀರಾ ನೀವು? ಅಂತವ್ರಿಗೆ ಅವ್ರ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡ್ತಾರೆ ಅಂತಂದ್ರೆ ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಕೊಡ್ತಾ ಇದೀವಿ. ಫ್ರೀ ಪಿಕಪ್ ಅಂಡ್ ಡ್ರಾಪ್ 2 ಕೂಡ ಇರುತ್ತೆ. ಅವತ್ತು ಅವ್ರ ಫ್ಯಾಮಿಲಿ ಜೊತೆ ಡೈರೆಕ್ಟ್ ಆಗಿ ನಮ್ಮ ಫಾರ್ಮ್ ಹೌಸ್ ಬರ್ತಾರೆ, ಜಾಗ ನೋಡ್ತಾರೆ. ಇಷ್ಟ ಆಯ್ತು ಅಂತಂದ್ರೆ ಅವ್ರು ಬುಕಿಂಗ್ ಮಾಡಬಹುದು, ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಬಹುದು. ಥ್ಯಾಂಕ್ ಯು ಸರ್, ನಿಮ್ ಇನ್ಫಾರ್ಮೇಶನ್ ನಮ್ಮ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ವೆಲ್ಕಮ್ ಪುಷ್ಪರಾಜ್.